ಅವಳೇ ಈಗೊಂದು ಶಕ್ತಿ ಸ್ವರೂಪಿಣಿ. ಅವಳೊಳಗೆ ದೈವಿ ಶಕ್ತಿ ಸಂಚಯವಾಗಿದೆ. ಅವಳ ದೇಹ ಕೋಟಿ ಸೂರ್ಯ ಪ್ರಭೆಯಿಂದ ಕಂಗೊಳಿಸ್ತಿದೆ. ಅಗತ್ಯ ಬಂದಾಗ ಆ ಪ್ರಭೆಯು ಬೆಂಕಿಯಾಗಿ ಪರಿವರ್ತಿಸಿಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತೆ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ. ಯಜಮಾನ್ರೆ ಏನಾಯ್ತು? ಯಾಕೆ ಗಾಬರಿಯಿಂದ ಓಡ್ ಬರ್ತಾ ಇದ್ದೀರಿ? ಒಂದು ಅನಾಹುತ ಆಗೋಯ್ತು ಯಜಮಾನ್ರೆ. ಏನಾಯ್ತು? ನೀವು ಹೇಳ್ದಾಗೆ ಅಲ್ಲಿ ಹೋಗಿ ಅವ್ರು ಕಟ್ಟಿದ ಜೋಪಿನ ಕಿತ್ತಾಕ್ದು. ಪಾತ್ರೆ ಪರಡಿ ಎಲ್ಲ ಎತ್ತು ಬಿಸಾಕ್ತು. ದಿನಸಿ ಎಲ್ಲ ಎತ್ತು ಬಿಸಾಕ್ತು. ಅದರಲ್ಲಿದ್ದು ಅಕ್ಕಿ ನೆಲಕ್ಕೆ ಬಿದ್ದ ತಕ್ಷಣ ಶ್ರೀಚಕ್ರ ಥರ ನಕ್ಷೆಯಾಗಿ ಬದಲಾಯಿತು. ಹೌದು ಯಜಮಾನ್ರೆ, ಅದನ್ನೆಲ್ಲ ನೋಡಿ ಗಾಬರಿಯಾಗಿ ಎದುರಿ ಓಡ್ ಬಂದ್ಬಿಟ್ಟು ಯಜಮಾನ್ರೆ. ನಾವನ್ಕೊಂಡಿರೋ ಸಮಸ್ಯೆ ಅಷ್ಟು ಸರಳವಾಗಿದೆ. ಅವಳು ಮಾಯಾಂಗನ. ಅವಳು ಯಾವುದೋ ತಾಂಡಾದಿಂದ ಬಂದಂತ ಹೆಣ್ಣಲ್ಲ. ಅವಳನ್ನು ಕರೆಸ್ಕೊಂಡಿರೋ ಅಮ್ಮನವರ ಇಚ್ಛೆನೆ ಬೇರೆ ಇದೆ. ಇಷ್ಟೆಲ್ಲ ಅವಳೊಳಗೆ ಶ್ರೀಚಕ್ರ ಸೇರ್ಪಡೆಯಾಗಿದೆ. ಈಗ ಅವಳು ಮಹಾನ್ ಶಕ್ತಿಯಾಗಿ ರೂಪುಗೊಂಡಿದ್ದಾಳೆ. ಶ್ರೀಚಕ್ರ ಬೇರೆ ಅಲ್ಲ, ಅವಳು ಬೇರೆ ಅಲ್ಲ. ಅಷ್ಟಲ್ಲದೆ ಅವಳ ಮೇಲೆ ಎರಚಿದಂತಹ ಅಕ್ಕಿ ಕಾಳು ಶ್ರೀಚಕ್ರದ ನಕ್ಷೆಯಾಗಿ ರಚನೆಗೊಂಡು ಅವಳ ಸುತ್ತಲೂ ಮಂಡಲವಾಗಿ ರಚನೆಯಾಗಿದೆ ಅಂತ ಅಂದ್ರೆ ಇದು ಸಾಮಾನ್ಯವಾದ ವಿಷಯ ಅಲ್ಲ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್